ಹೆಂಡತಿಯ ಕೈಗಿಟ್ಟೆ ಬರದೆ ಎಲ್ಲ ಕೈಯೊಳಗೆ ಸಿಲುಕಿ ಕಷ್ಟಕ್ಕೆ ತಾಯಿಗೆ ಬೇಡ ಬೇಡ ಎಲ್ಲವಾದರ ಈ ದಂಡನ ಕಾಲ ಮಂಡಿತನಾದ ಈಗ ಬೆಳ್ಳದಿಂದ ನಿನ್ನ ಮಂಡೆಯ ತುಂಡು ತುಂಡು ಮಾಡಿ ಹಿಂಡು ಭೂತಗಳ ದಂಡಕ್ಕೆ ದಂಡಿಯಾಗಿ ಕಣ್ಣಿಯ ಮಂಡ ಜಗನ್ ಮಂಡಲಕ್ಕೆ ಆರ್ತಿ ಬಿಡುವುದಿಲ್ಲಯೋ ಜನರು ಭಾರಿ ಬಾರಿಗೂ ನಿರ್ಭಯದಿಂದ ನಿನ್ನ ಕಲ್ಪನ ತೋರ ಬಂದರೆ ಸಹಜವಾಗಿ ತೋರ ಬರಲಿ ನಿಮ್ಮ ಪಕ್ಕದ ರಾಣಿಯಲ್ಲಿರುವ ಪಟ್ಟು ಪಿತಾಂಬರವಂ ರಟ್ಟು ಮಾಡಿ ತಾರ ತಟ್ಟಾಗುವಂತೆ ನಿನ್ನ ಕರಪಿ ಪಿಡಿದು ತೊಡಕಲಂ ಕಡಿದು ನಡು ಬಿಡಿದು ತಡ ಮಾಡದ ನಿನ್ನ ಮರಿಯಳಂ ಗಟ್ಟ ಅಡಗಿಸಿ ಕೊಡು ಬಿಡುಕುವಂತೆ ಮಾಡುವುದು ಬಂಡ ಗಗನ ಮಂಡಲಕ್ಕೆ ಆಶೀರ್ವಾದ ನೀವು ದುಷ್ಟೆಲ್ಲ ಜೈಲಿ ಭಾಗನಾದ ಮಂಡ ಕೊಲ್ಲತನದಲ್ಲಿ ನೀವೆಲ್ಲರ ಬೇಡಿ ನಮ್ಮನ್ನ ಕೊಟ್ಟು ಹೋಗಬೇಕೆಂದು ಕೆಟ್ಟ ಬುದ್ಧಿಯಲ್ಲಿ ವರ್ಣಾವತಿಯೊಳಗೆ ಮನೆಯನ್ನು ಕಟ್ಟಿದೆ ಕೊಟ್ಟೆ ನಿಂತ ಅಲ್ಲೆಟ್ಟ ಸಂತೋಷ ಪಟ್ಟ ಬೆಂಕಿಯ ಮಚ್ಚಿಸಿದ ಕಾಲದ ಅಟ್ಟಾಗಮಂ ಕಂಡು ಮನೆ ಕಟ್ಟಿದವನ ಮಕ್ಕಳು ಕೊಟ್ಟು ಕನ್ನವನ್ನೆಟ್ಟು ತಟ್ಟಡೆಯಲ್ಲಿ ಚಿಂತೆಯಿಂದ ನಮ್ಮವರು ನಿದ್ದೆಗೆಟ್ಟ ಮರ ಇರಲು ನಾನೊಬ್ಬನೇ ನಿದ್ದೆಚ್ಚರು ಅಲ್ಲಿಯ ಸಮೀಪದ ಬೆಟ್ಟದಲ್ಲಿರುವ ಜಂಬಾಯಿತ ಶಿಲಸ್ತಂಭ ನಿರ್ಜಂಬಿತನಾದ ಇಡಂಬಕನಂದ ಕೊಳ್ಳ ರಕ್ತ ಕಾಲಗಳು ತೋರ್ಪಿಡಿದ ಗರ್ಗರಳಿ ತಿರುಗಿಸಲಾಗಿದೆ ಇಡಂಬಿ ಎಂಬ ಬಡ ನಡುವಿನ ಬಾಲೆಗಳನ್ನು ಕಡು ಮೋಡಗಂಡು ಗಂಡನಿಗಲ್ಲ ಗಂಡನೆಂದ ಗಂಡದಲ್ಲಿ ಭೀಮಸೇನನೆಂದ ಈ ಭೂಮಂಡಲದಲ್ಲಿ ಬೆದರ ಮಾಡಿದ್ದ ಗಂಡಲ್ಲವೇನ ಕೊಂಡು ಬಂದಿದೆ ಹೆಚ್ಚಿನ ಮಾತುಗಳನ್ನು ಆಡಿದರೆ ಗಗನ ಮಂಡಲಕ್ಕೆ ಆಗಿಬಿಡಲು ನಿರ್ಭಯ ಬಂಡ ಭೀಮನೇ ತುಂಡಾರ ವೈರಿ ಚಂಡ ವಿಕ್ರಮ ಮಂಡಲ ತಿಂಡಿ ಹೋದರೆ ಮೂರು ಲೋಕಗಳಲ್ಲಿ ನಾವೇ ಬಲಿ ಬಲಿಗರಂಡು ಮೆರೆಯುವ ಸೊಲ್ಲು ಅಡಗಿಸಿ ಅವನು ಮುರಿಯಿದೆ ಬಿಡುತ್ತವರು ಸ್ವಲ್ಪ ನಾಳೆ ಬಂಡ ನೋಡು ನೋಡಲ್ಲ ಕೊಂಡ ಆರು ಮನೆಯ ನಾಲ್ಕರಕ್ಕೆ ಚಿನ್ನಯ ಕೊಂಡ ಮೂರು ಲೋಕದಲ್ಲಿ ನಾನೇ ಬಲು ಬಲ್ಲಿದನಾದ ಮಲ್ಲರಿಗೆಲ್ಲ ಹೃದಯ ಬಲ್ಲಿದನಾದ ಎನ್ನ ನಮ್ಮ ಸೊಲ್ಲೆಯಪ್ಪನಿಂದ ಬಂದ ಬಿರುವೆ ನಿಲ್ಲಲಿಲ್ಲ ತಡಗಳಲ್ಲಿ ನಿನ್ನ ಮನಸ್ಸಿಯ ಘಟಕದಲ್ಲಿ ಉಳಿಸಿ ಕಡು ಮಿಡುಕುವಂತ ಮಾಡಿ ಈ ಪಡವಿಗೆ ಚಿಂಡಿ ಹೋಗದೆ
ಹಿಡಿಂಬರಿಗೆ ದಂಡಿಯಾಗಿ ಒಣಬಡಿಸಿ ಜಗಜ್ಜಂಟಿಯಾದ ಎನ್ನ ದಿಟ್ಟತನನ್ನು ಕಂಡ ಬಾಪು ಬಾಪರೆ ಹುಟ್ಟಿದ ಚಿಟ್ಟಿನಿಂದ ಕಟ್ಟನ್ನು ಕೈ ಕಾಲಗಳನ್ನು ಕಟ್ಟಿದೆ ವಿಧವಾಗಿ ಅಮ್ಮನ್ನ ಕಷ್ಟಪಡಿಸಿದರು ಒಟ್ಟಾದ ಈ ನಿನ್ನ ಕೈ ಕಾಲಗಳನ್ನು ಗಟ್ಟಿಯಾಗಿ ಬೆಳೆದ ತಟ್ಟನ ಒಣಗಿದ ಕಟ್ಟಿಗೆಯಂತೆ ಅಲ್ಲೇ ಇಲ್ಲಿಗೆ ಇಲ್ಲಿ ಇಲ್ಲಿ ಸಿಕ್ಕಾಮಣಿಯಾದ ಹತ್ತಿರ ಭಿಕ್ಷಿಕನಂತೆ ವರ್ಷಿತನಾದ ನಿನ್ನ ಒಳಗೆದ್ದರಗೆಲ್ಲವನಲ್ಲ ಗುಣ ಪ್ರಸಿದ್ಧನಾದ ನಮ್ಮ ಅಗದನಿಗೆ ನೇಮಬದ್ಧನಾಗಿ ಸಿದ್ಧಾಂತದೊಳಗಿದ್ದ ತಿಳಿದುಕೊಂಡು ಬಂದಿರುವುದು ಕೂಡ ಆತು ತಪ್ಪಿದ ನಿನ್ನ ಒಳಗೆದ್ದಲ ಸಾಕು ಮಾಡು ಬಂಡ ಗಗನ ಮಂಡಲಕ್ಕೆ ಆದಿರೋ ನೀನು ಕೈಲಾಗದು ಅರ್ಜುನ ತಟ್ಟಿಸಿ ಅನ್ನ ಪಾದ ದಟ್ಟಣೆಯಿಂದ ನಿನ್ನ ತಲೆಯ ತಿಪ್ಪನಾಗಿ ತಟ್ಟನೆ ನಿನ್ನ ಪ್ರಾಣವಂ ಕಳೆದು ನಿನ್ನ ಮೊಟ್ಟೆಯಂ ಕಟ್ಟಿಸಿ ಯಮ ಪಟ್ಟಣಕ್ಕೆ ಕೆಟ್ಟ ನುಡಿಗಳಂ ಸಹಜವಾಗಿ ಬಗಳಯ ಏನು ಮಾಡುವಳೆ ಪಂಡ ನಿನ್ನ ಬಾಯಿ ಮುಚ್ಚಿಕೊಂಡರೆ ಸರಿ ಇಲ್ಲ ಈತನಗರ ಮಾಡಿಕೆ ಮಗ ಚಿಂತಾಗಲ್ಲ ಈ ಗೋದಂಡದಿಂದ ನಿನ್ನ ಖಂಡಿಸದ ಬಿಡಲಾರನು ಕಂಡಿಯ ಪವನ ಊರ್ಜಿತ ಶಕ್ತಿ ವರ್ಧಿತನಾದ ಅರ್ಜುನಂಬ ದುರ್ಗನೆಯ ಬಂಡ ಕೌರವ ಪಾಂಡವರ ಜಗತ್ತು ರೇಖವಮ್ಮ ಕಂಡು ಕುರಿ ಹಿಂಡು ದಿಂಡು ದಿಟ್ಟಾಗೆ ಕೋದಂಡ ಪಂಡಿತ ಬರೋದನ್ನ ಶೌರ್ಯದ ಗಂಡನೆ ಗಂಡ ಸುಮ್ಮನೆ ತಲೆಯಂತೆಕ್ಕಿಸಿಕೊಂಡು ಬಾಳುಕೊಂಡು ಅಂತರಕ್ಕೆ ಒಬ್ಬದ ಕರ್ಪುರರ ಕರ್ಪ ನಿರ್ಭೇದನವಾದವು ಕನ್ನ ಘಾತಕನಾದ ಪುಣ್ಯ ಕೌರವನೆಂಬ ಇಂದೊಮ್ಮೆ ಗುರು ದಕ್ಷಿಣೆಯ ಉದ್ದೇಶವಾಗಿ ಪಾಂಚಾಲ ನಗರಕ್ಕೆ ಹೋಗಿ ಆ ತ್ರಿಪದನಮ್ಮಿಡಿದು ದ್ರೋಣಾಚಾರ್ಯರಿಗೆ ಒಪ್ಪುದುವೆನೆಂದು ವಚನ ಕೊಟ್ಟು ಆ ತ್ರಿಪದನಲ್ಲಿ ಯುದ್ಧ ಮಾಡಲಾಗದೆ
ಪೌರುಷವು ಈಗ ಎಲ್ಲಿಂದ ಬಂದಿದೆ ಬಲ್ಲ ನಿನ್ನ ಹೆಂಡತಿಯನ್ನು ಮಾನೇನೋ ಮಾಡುವೆ ನೀನಂತರ ಬಂದು ಬಿಟ್ಟಿದ್ದ ನಾವೇ ಶ್ರೀಲೋಕದಲ್ಲಿ ಬಾಹುಬಲಕಂದು ಹೇಳುವುದಕ್ಕೆ ನಾಚಿಕೆ ಬಂದ ಬಂಡನಾದ ಕಾರಣ ನಮ್ಮ ಪಟ್ಟದ ರಾಣಿಯ ನಮ್ಮ ಕಟ್ಟನೆ ಹೇಳಿಕೊಂಡು ಬಾಯನ್ನು ಕಟ್ಟದಲ್ಲಿ ಹೇಳುವ ನಿನ್ನ ನಾಲಿಗೆ ಕಪಾಳಕ್ಕೆ ಹೊಡೆದು ರಟ್ಟಿಗಳನ್ನು ಬಿಡಿದು ಕೊಟ್ಟಿ ಕೊಟ್ಟಿ ಸಾವಿರ ಹೋಳು ಮಾಡಿ ಸುತ್ತಮುತ್ತ ಕಾದು ಕುಳಿತಿರುವ ಹಿಂಡು ಭೂತಗಳ ತಂಡಕ್ಕೆ ದಂಡಿಯಾಗಿ ಆಹುತಿ ಪಡೆದ ಬಂಡ ಕಂಡ ಯಶೋತ್ಪನ್ನ ಮಂಡಿತನಾದ ಅಣ್ಣ ಹೆಂಡತಿಯಳ ನಮ್ಮ ಈ ಕೊಂಡ ಮನುಜರಿಗೆ ಒಪ್ಪಿಸಿ ಕಂಡ ಕಂಡಂತೆ ಬಂಡು ಮಾಡಂ ಕಂಡು ಶರೀರ ಈ ಪುಂಡರ ಕಂಜಾಗಿ ಅಳ್ತದೆ ಅದಕ್ಕೆ ಬೇಗನೆ ಒಂದು ನೇಮ ನಿಂತು ನೋಡು ಬಾಪುರೇ ಕೌರವನ ಗಜದ ಹಿಂದಿಗೆ ರಾಜನಂತೆ ಜಾಗ್ರತೆಯಿಂದ ಒಂದು ಅಪ್ಪಣೆ ಕೊಡು ಧರ್ಮಭೂಪ ಮಹಿದಳದೆ ಮಹಾವೀರನಾದ ಸಹೋದರನೇ ಕೇಳು. ಅದೇನು ಚೆನ್ನಾಗಿ ಹೇಳಾಗ್ತದ ಆ ಕಿರಿಕೂಳರಾದ ಕುರುಕುಲವೆಲ್ಲ ತರರಿಸಿ ಬರವಂತ ದುರಧೀರನೇ ಸರಿ. ಹೌದಾಗ್ರಜ. ಆದರೆ ಇದಕ್ಕೊಂದು ನೀತಿ ಮೇಳವನು ಪ್ರೀತಿಯಿಂದ ಕೇಳು. ಅದೇನು ಚೆನ್ನಾಗಿ ಹೇಳಾಗ್ರಜ. ಶಾಂತತ್ಕವಚನ ನಿಮ್ ಕಮರ್ವಿ ಕ್ರೋಧೋಸ್ತಿ ಬೆಹದನಂ ಎಂಬ ಮಾತಿನಂತೆ ಸಂತತ ಶಾಂತ ಗುಣವೇ ತಾನು ಕೊಟ್ಟಿರುವಂತ ಗಟ್ಟಿಕೋಜವು. ತಾನೆಂಬುದು ಕೆಟ್ಟ ಶತ್ರುವು. ಆದ ಕಾರಣ ಮೇದಿನೋಳು ಸಿಟ್ಟು ತನ್ನ ವೈರಿ ಶಾಂತಿ ಪರರ ವೈರಿ ಎಂಬಂತೆ ಸಿಟ್ಟನ್ನು ಕಡೆಗಿಟ್ಟು ಶಾಂತ ಗುಣವೆಂಬ ಕವಚವನ್ನು ತೊಟ್ಟಿರುವುದೇ ಒಳ್ಳೆಯದು. ಅಹೋ ಅನುಜನೇ, ಎಷ್ಟೇ ಕಷ್ಟ ಬಂದ ಕಾಲಕ್ಕೂ ಸಂತೋಷಂ ತಾಳಿರಬೇಕು. ಸಂತೋಷಂ ನಂದನ ವನಂ ಎಂದಾಗೆ ಈ ಅರ್ಥವೇ ಸಂತೋಷವೇ ಪ್ರತ್ಯಕ್ಷವೇ ಕಲ್ಪವೃಕ್ಷವೆಂದು ತಿಳಿದು ಈ ಸಮಯದೊಳಗೆ ಬೇಸರಗೊಂಡು ಆ ಕಿರಿಕುಳನಾದ ಕೌರವರನ್ನು ಗಾಜಿಗೊಳಿಸಿದರೆ ಆ ವಾಸುದೇವರು ಮೆಚ್ಚಲಾರನು. ಇದಕ್ಕೆ ಎಷ್ಟು ಮಾತ್ರಕ್ಕೆ ಅಪ್ಪಣೆಯನ್ನು ಕೊಡಲಾರನು. ಪಾರ್ಥ ಗುರುಗಳು ನೀನೇ ಅತಿ ಸಮರ್ಥ. ಯಮನಂದನ, ಓಹೋ ದುರ್ಯೋಧನ, ಈಗಿನ ವೇಳದಲ್ಲಿ ಖ್ಯಾತಿಯನ್ನು ಬೆಳೆದ ನೀತಿ ತಪ್ಪಿ ಧುತ್ಯ ಮುಖದಲ್ಲಿ ಸತಿ ಸಹೋದರರ ಸೌದು ನೀನು ನಿನ್ನ ಸಹೋದರರು ನಮ್ಮ ಸೋದರಾಗಿರುವರಷ್ಟೇ. ನಿನ್ನ ಸತಿ ಮನೆಯಾದ ದ್ರೌಪದಿಯನ್ನು ನಮ್ಮ ಚಾತ್ರಿಯಲ್ಲಿ ಇರುವ ಎಂದು ಕರೆದರೆ ದುಷ್ಟ ಎಂದು ಏನು ಪಟಗುಡಿಸಿರುವಳು. ಮಾತನಾಡುವರು. ನಮ್ಮ ಆಸ್ತಿ ಹೇಳಿರುವ ಶೀಘ್ರವಾಗಿ ನೇಯುವುದು ಇಲ್ಲವಾದರ ಬಳಿದ ಅಪರಾಧ ಆಯಿತು ಎಂದು ನೀರಿನಿಂದ ಅಲಗರ ಸ್ಥಿರವಾಗಿ ಶರಣಾಗತರಾಗಿ ಬೇಡಿಕೊಂಡರೆ ಇನ್ನದರಿ ಸಾಮ್ರಾಜ್ಯವನ್ನು ಹೆಚ್ಚಿನ ಗುಟ್ಟುಕೊಟ್ಟು ಕೀರ್ತಿಯನ್ನು ಪಡೆಯುತ್ತೇನೆ. ನಾನು ಸುರವರಗಿರಿ ಧೀರನಾದ ಗುರುಪತಿಯೇ, ಘಾತಕತನಮ್ಮ ಬಿಟ್ಟು ಪ್ರೀತಿಯಿಂದ ಒಂದು ನೀತಿಯನ್ನು ಹೇಳುತ್ತೀನಿ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಅನಿತ್ಯ ನೀ ಶರೀರ ನೀ
ಅನಿತ್ಯಾನಿ ಶರೀರಾನಿ ಇಮವೋ ನೈವ ಶಾಶ್ವತಂ ನಿತ್ಯ ಸನ್ನಿತ್ವ ಮುಕ್ತ ಕರ್ತವ್ಯ